ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್. ನಾವಿವತ್ತು ತಲಗಟ್ಟಪುರದ ಹತ್ರ ಇರೋ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ನಾವು ಏನಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ನಮ್ಮದೊಂದು ಹರಕೆ ಇತ್ತು, ಅದಕ್ಕೋಸ್ಕರ ಹರಕೆ ತೀರ್ಸೋದಕ್ಕೆ ಹೋಗ್ತಾ ಇದ್ದೀರಿ. ಸಂಡೇ ಆಗಿದ್ದರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಬಟ್ ಓಕೆ, ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಜನ ಇನ್ನೂ ಜಾಸ್ತಿ ಆದರು. ಯಾಕಂದರೆ ನಾವು ಆಲ್ಮೋಸ್ಟ್ ಬೆಳಗ್ಗೆ ಹೋಗಿದ್ದು ಒಂದು ಅರೌಂಡ್ 8 o'clock ಹಂಗೆ ಹೋದ್ರಿ. ಸ್ವಲ್ಪ ಕಡಿಮೆ ಇದ್ದರು ಜನ ಅಷ್ಟೊತ್ತಿನಲ್ಲಿ. ಅದು ಅಲ್ದಿರ ದೇವಸ್ಥಾನದಲ್ಲಿ ಪೂಜೆ ಆಲ್ರೆಡಿ ಇವಾಗ ಧನುರ್ಮಾಸ ನಡೀತಾ ಇರೋದ್ರಿಂದ ಅವ್ರು ಆಲ್ಮೋಸ್ಟ್ 5 ಗಂಟೆ 5:30ಗೆಲ್ಲ ಪೂಜೆ ಮುಗಿಸ್ಬಿಡ್ತಾರಂತೆ. ಹಾಗಾಗಿ ನಾವು ಹೂವು ಎಲ್ಲ ತೊಗೊಂಡೋದ್ರಿ. ಬಟ್ ದೇವ್ರಿಗೆ ಅಂತ ಹಾಕೋದಕ್ಕಾಗಲಿಲ್ಲ. ಅಲ್ಲಿ ಮುಂದೆಗಡೆ ದೇವ್ರ ಪಾದದ ಹತ್ರ ಎಲ್ಲ ಇಟ್ಟರು. ಪೂಜೆ ಎಲ್ಲ ಮುಗಿಸಿದ್ರಿ. ನಾವು ಪೂಜೆ ಎಲ್ಲ ಮುಗಿಸಿ ಹರಕೆ ಇತ್ತು, ಹಾಗಾಗಿ ನಾವು ದೀಪ ಮಾಡ್ಕೊಂಡು ಹೋಗಿದ್ವಿ. ದೀಪನೂ ಎಲ್ಲ ಬೆಳಗಿದ್ದಾಯಿತು. ಎಲ್ಲ ಮಾಡಿ ಪಕ್ಕದಲ್ಲೇ ಕಲ್ಯಾಣಿ ಇದೆ, ಅಲ್ಲಿ ಕಲ್ಯಾಣಿ ಹತ್ರ ಹೋಗಿ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ನಾವು ಬಂದ್ರಿ. ದೇವ್ರಿಗೆ ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಅದಾದಮೇಲೆ ನಾವು ಮರಿ ಎಲ್ಲ ಹೊಡೆದ್ಬಿಟ್ಟು ಕ್ಲೀನಿಂಗ್ಗೆ ಅಂತ ಕೊಟ್ಟು ಕಳಿಸಿದ್ರಿ. ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಬಂದರು. ಚಿಕನ್ನು, ಹಾಗೆ ಮಟನ್ನು, ಬೋಟಿ ಇದೆಲ್ಲನೂ. ಒಂದು ಕಡೆ ಬಿರಿಯಾನಿ ಬೇಯ್ತಾಯಿದ್ರೆ, ಇನ್ನೊಂದು ಕಡೆ ನಮ್ಮ ಅಣ್ಣ ನಮ್ಮ ಅಪ್ಪ ಇಬ್ಬರು ಸೇರಿಕೊಂಡು ಬೋಟಿಗಳನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡೋಣ, ಪೀಸಸ್ ಎಲ್ಲ ದಪ್ಪ ದಪ್ಪ ಆಗಿದೆ ಅಂತ ಅವ್ರು ಕಟ್ ಮಾಡ್ತಾಯಿದ್ರೆ, ನಾವು ಲೇಡೀಸ್ ಎಲ್ಲ ಸೇರಿಕೊಂಡು ವೆಜ್ ತಿನ್ನೋರು ಇರ್ತಾರಲ್ವ, ನಾನ್ ವೆಜ್ ತಿಂದಿರೋರು, ಅವ್ರಿಗೋಸ್ಕರ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮಶ್ರೂಮ್ ತೊಗೊಂಬಂದಿದ್ದು. ಹಾಗಾಗಿ ನಾವು ಭಟ್ರು ಒಬ್ಬರೇ ಇದ್ದಿದ್ದರಿಂದ ನಾವು ಸ್ವಲ್ಪ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡಿ, ಅಂದರೆ ಕಟ್ ಮಾಡಿ ತೊಳೆದು ಎಲ್ಲ ಇಟ್ರಿ. ಹಾಗೆ ಒಂದು ಕಡೆ ಈರುಳ್ಳಿ ಟೊಮೆಟೊ ಎಲ್ಲ ಭಟ್ರು ಒಂದೇ ಸಲ ಹಚ್ಚಿ ಇಟ್ಕೊಂಡಿದ್ರು. ಇನ್ನೊಂದು ಕಡೆಗೆ ನೋಡಿ, ಈ ಕಡೆ ಬಿರಿಯಾನಿ ಬೇಯ್ತಾಯಿದ್ರೆ, ಇನ್ನೊಂದು ಕಡೆಗೆ ಮಟನ್ ಬೇಯೋದಕ್ಕೆ ಇಟ್ಟಿದ್ದೀರಿ. ಮಟನ್ನು ಸ್ವಲ್ಪ ಲೇಟ್ ಆಗುತ್ತಲ್ವ ಬೇಯೋದಕ್ಕೆ, ಅಂದರೆ ಅಷ್ಟೊಂದು ಬಲ್ತೋಗಿದೆ ಅನ್ನೋ ಥರ ಏನಿರಲಿಲ್ಲ. ಹಾಗಾಗಿ ಮಟನ್ ಬೇಯ್ತಾ ಇದೆ. ಅವ್ರು ಹೇಳಿದರು ತುಂಬ ತಿರುಗಿಸ್ಕೊಡ್ಬೇಡಿ ಅಂತ ಅಂದ್ಬಿಟ್ಟೆಲ್ಲ ಹೇಳಿದರು. ಹಾಗಾಗಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಒಂದು 2 ನಿಮಿಷ ಅದನ್ನು ಕ್ಲೋಸ್ ಮಾಡಿ ಅಂದರು. ಲಿಡ್ ಕ್ಲೋಸ್ ಮಾಡಿದ್ರಿ ನಾವು. ಇನ್ನೊಂದು ಕಡೆಗೆ ನಮ್ಮ ಅಣ್ಣಂದರು ಎಲ್ಲ ತುಂಬ ಜನ ಇದ್ದರು. ಅವರೇನೆ ಸ್ವಲ್ಪ ಭಟ್ರು ಕೆಲಸ ಎಲ್ಲ ಮಾಡ್ತಾಯಿದ್ರು. ಈ ಕಡೆ ನಮ್ಮ ಆಂಟಿ ನಮ್ಮಮ್ಮ ಎಲ್ಲನೂ ರಸಮ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ರಸಮ್ ಕೇಳ್ತಾರಲ್ವ, ಊಟ ಆದಮೇಲೆ ರಸಮ್ ಬೇಕು ಅಂತ ಹೇಳ್ತಾರೆ. ಅನ್ನ ರಸಮ್ ಇದ್ರೇ ಅದು ಫುಲ್ ಊಟ ಮುಗ್ದಂಗೆ ಅಂತ. ನಮ್ಮ ಅಣ್ಣಂದ್ರೆಲ್ಲ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಸಿಕ್ಕಾಪಟ್ಟೆ ಮಾತಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ನೋಡಿ, ಇವಾಗ ಬಿರಿಯಾನಿ ಆಲ್ಮೋಸ್ಟ್ ಆತಾ ಬಂದಿದೆ. ಸೊ ನಮ್ಮ ಅಣ್ಣ ತಿರುಗಿಸ್ಕೊಡ್ತಾ ಇದ್ದಾರೆ. ಯಾಕಂದರೆ ತಳ ಹಿಡಿದ್ಬಿಟ್ರೆ ಸೀದೋದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಇನ್ನೊಂದು ಕಡೆಗೆ ಚಿಕನ್ ಫ್ರೈ ಆಗ್ತಾ ಇದೆ. ಫ್ರೈಗೂ ಅಷ್ಟೇ ತುಂಬ ನೀರು ಹಾಕ್ಬಾರ್ದು. ನೀರು ಹಾಕಿದ್ರೆ ಯಾಕಂದರೆ ತುಂಬ ಒಂಥರ ಸಾಂಬಾರು ಆದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಬಲ್ಕಾಗಿ ಮಾಡಬೇಕಾದ್ರೆ, ಆಲ್ಮೋಸ್ಟ್ ಮನೆಗಳಲ್ಲಿ ಮಾಡ್ಕೊಬೇಕಾದ್ರೆ ನೀರೇನು ಹಾಕ್ಬೇಕಾಗಿರಲ್ಲ. ಯಾಕಂದರೆ ಚಿಕನಲ್ಲೇ ನೀರು ಬಿಟ್ಕೊಳೋದ್ರಿಂದ ನೀರು ರಿಕ್ವೈರ್ಮೆಂಟ್ ಏನೂ ಇರೋದಿಲ್ಲ. ಅದ್ರ ಜೊತೆಗೆ ದಪ್ಪ ದಪ್ಪ ಪೀಸಸ್ ಬೇರೆ ಒಡ್ಸ್ಕೊಂಬಂದ್ಬಿಟ್ಟಿದ್ರು. ಸ್ವಲ್ಪ ಬೆಂದರೆ ಸರಿ ಹೋಗುತ್ತೆ ಅಂತ ನಾವು ಅಂದ್ಕೊಂಡ್ರಿ. ಇನ್ನೊಂದು ಕಡೆ ಮಟನ್ಗೆ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ರಲ್ವ ಅವರು, ಸೊಪ್ಪೆಲ್ಲ ರುಬ್ಬಿಟ್ಕೊಂಡಿರೋದು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದು. ಈಗ ಪೇಸ್ಟ್ಗಳೆಲ್ಲ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ಅಡುಗೆ ಮಾಡೋದಕ್ಕೆ. ಇಲ್ಲಾಂದರೆ ಎಲ್ಲದನ್ನೂ ಹಾಕಿ ರುಬ್ಬಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಒಂದು ಕಡೆ ಮಟನ್ನು, ಒಂದು ಕಡೆ ಚಿಕನ್ನು ಎರಡು ಬೇಯ್ತಾ ಇದೆ. ಇನ್ನೊಂದು ಕಡೆ ಸರಿ ಒಂದು ಸಲ ಟೇಸ್ಟ್ ನೋಡೋಣ ಅಂತ ನಮ್ಮ ಅಣ್ಣ ಅವರೆಲ್ಲ ಕೂತ್ಕೊಂಡು ಯಾವ್ಯಾವ ಐಟಮ್ಸ್ ಆಗಿತ್ತಲ್ವ ಆ ಐಟಮ್ಸ್ ಎಲ್ಲ ಟೇಸ್ಟ್ ನೋಡ್ತಾಯಿದ್ರು. ನಾವು ಇನ್ನೊಂದು ಕಡೆ ನೋಡಿರ್ತೀರಲ್ವ, ಎಲ್ಲ ಹೊರಗಡೆ ಒಂದು ಹತ್ರ ಸೇರಿದಾಗ ಎಷ್ಟು ಫನ್ ಇರುತ್ತೆ ಅಂದರೆ, ನಾವು ಅಡುಗೆ ಮಾಡ್ತಾನೆ ಟೇಸ್ಟಿಗೆ ಬೆಂದಿದೆಯಾ ಅಂತ ಅಂದ್ಕೊಂಡೆ ಒಂದೊಂದು ಟೇಸ್ಟ್ ನೋಡ್ತಾ ಇರ್ತೀರಿ. ಅದ್ರ ಜೊತೆಗೆ ನಮ್ಮ ಅಣ್ಣ ಅವರೆಲ್ಲ ಸ್ವಲ್ಪ ರೇಗಿಸ್ತಾಯಿದ್ರು. ನಾನು ಬ್ಲಾಗ್ ಮಾಡ್ತಾಯಿದ್ದಕ್ಕೋಸ್ಕರ. ನೋಡಿ, ಇದು ಇಂಥ ಕಡೆಯಿಂದ ಕುರಿ ತೊಗೊಬಂದ್ರಿ, ಈ ಥರ ಮೇಯಿಸಿದ್ರಿ ಅಂತೆಲ್ಲ ಸ್ವಲ್ಪ ರೇಗಿಸ್ತಾಯಿದ್ರು ನನ್ನನ್ನು. ಟೇಸ್ಟ್ ಅಂತೂ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ಮೀಡಿಯಮ್ ಆಗಿ ತುಂಬ ಟೇಸ್ಟಿಯಾಗಿ ಮಾಡಿದರು. ಅದಾದಮೇಲೆ ಎಲ್ಲ ನೆಂಟರೆಲ್ಲ ಬಂದವ್ರಿಗೆಲ್ಲ ಊಟ ಬಡಿಸ್ಬಿಟ್ಟು ಸ್ವಲ್ಪ ಜನ ತಿಂತಾಯಿದ್ದಾರೆ. ಎಲ್ಲ ಫುಲ್ ಮುಗೀತು. ಫೈನಲ್ ಆಗಿ ಮುಗಿದ್ಮೇಲೆ ಲಾಸ್ಟಲ್ಲಿ ಒಂದು ಫೋಟೋಸ್ ತೊಗೊಬೇಕಲ್ವ. ಸೊ ಹಾಗಾಗಿ ನಾನು, ನನ್ನ ತಂಗಿ, ನಮ್ಮ ಅತ್ತಿಗೆ, ನನ್ನ ಮಗಳು, ಮತ್ತು ನಾವೆಲ್ಲ ಹೋಗಿದ್ದವರು, ಮತ್ತು ಇನ್ನೊಂದಿಷ್ಟು ಜನ ಮಿಸ್ ಆಗೋದ್ರು. ಅದೆಲ್ಲ ತಿಂದಿದ್ದಾದಮೇಲೆ ಸ್ವಲ್ಪ ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಲೇಬೇಕು, ಇಲ್ಲಾಂದ್ರೆ ಆಗಲ್ಲ ಅಲ್ವಾ. ಬಿಸಿ ಬಿಸಿ ತಿಂದಿರ್ತೀರಿ, ಖಾರ ಎಲ್ಲ ಇರುತ್ತೆ. ಹಾಗಾಗಿ ಹೋಗ್ತಾ ಪೋಲಾರ್ ಬೇರ್ ಕಾಣಿಸ್ತು. ಸೊ ಪೋಲಾರ್ ಬೇರ್ಗೆ ಹೋಗಿ ಮಸ್ತಾಗಿರೋ ಐಸ್ ಕ್ರೀಮ್ ತಿನ್ಕೊಂಡು ಬಾಡಿ ಕೂಲ್ ಮಾಡ್ಕೊಂಡು ತಣ್ಣಗಿರಲಿ ಅಂತ ಅಂದ್ಬಿಟ್ಟು, ಹೊಟ್ಟೆ ಎಲ್ಲ ತಣ್ಣಗಾಗಬೇಕಲ್ವ, ಹಾಗಾಗಿ ಹೋದ್ರಿ ಪೋಲಾರ್ ಬೇರ್ಗೆ. ಹೋಗಿ ಎಲ್ಲರೂ ಆರ್ಡ್ರ್ ಮಾಡಿದ್ರಿ. DBC ಆರ್ಡ್ರ್ ಮಾಡಿದ್ರಿ ಮೀಡಿಯಮ್ 2, ಹಾಗೆ ಮಿಕ್ಸ್ ಫ್ರೂಟ್ದು ಆರ್ಡ್ರ್ ಮಾಡಿದ್ರಿ. ಹಾಗೆ ಒಂದು 5-6 ಥರ ಐಟಮ್ಸ್ನ, ಅಂದರೆ 5-6 ಥರ ಫ್ಲೇವರ್ಸ್ ಇದನ್ನೆಲ್ಲ ಆರ್ಡ್ರ್ ಮಾಡಿದ್ರಿ.
ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ಅಲ್ಲೂ ಪೋಲಾರ್ ಬೇರಲ್ಲೂ ಅಷ್ಟೇ ಬೇಸಿಗೆ ಇರೋದ್ರಿಂದ ಎಲ್ಲರೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಬಂದೇ ಬರ್ತಾರಲ್ವ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ರಿ. ನಮ್ಗೆ ಯಾಕಂದರೆ ಬರಲಿಲ್ಲ. ಅದ್ರಲ್ಲಿ ನನ್ನ ತಂಗಿ ನಮ್ಮ ಅಣ್ಣಂಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು ಯಾವ್ಯಾವ ಥರ ಇರುತ್ತೆ ಐಸ್ ಕ್ರೀಮು, ಏನೇನು ಹಾಕ್ತಾರೆ ಐಸ್ ಕ್ರೀಮ್ಗೆ ಅಂತ ಅಂದ್ಬಿಟ್ಟೆಲ್ಲ ಅವ್ರು ಒಂದು ಕಡೆ ಹೇಳ್ಕೊಡ್ತಾಯಿದ್ರೆ, ಈ ಕಡೆ ನಮ್ಮ ದೊಡ್ಡಪ್ಪ ಮತ್ತು ನನ್ನ ಮಗಳಿಬ್ರು ಅವರಿಬ್ಬರು ಆಟ ಆಡ್ತಾಯಿದ್ರು ಕೂತ್ಕೊಂಡು. ಸೊ ಫೈನಲಿ ಬಂತು ಐಸ್ ಕ್ರೀಮ್ ಎಲ್ಲನೂ. ನೋಡುವಕ್ಕೆ ಐಸ್ ಕ್ರೀಮ್ ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ಐಸ್ ಕ್ರೀಮ್ ಎಲ್ಲ ಟೇಸ್ಟ್ ಮಾಡಿದ್ರಿ ಒಂದು ಕಡೆಯಿಂದನೂ. ಅದು ನಾವು ಒಂದೊಂದು ಫ್ಲೇವರ್ ಒಬ್ಬೊಬ್ರು ತರಿಸಿದ್ರಿ. ಯಾಕಂದರೆ ಒಂದೇ ಥರ ಎಲ್ಲರೂ ಟೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲ ಥರನೂ ನಮಗೊಂದು 4-5 ಥರ ತರಿಸಿದ್ರಿ. ಎಲ್ಲರೂ ಒಂದೊಂದು ಸ್ಪೂನ್ ಎಲ್ಲನೂ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಐಸ್ ಕ್ರೀಮು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಾವು ಗೋವಾ ಐಸ್ ತರಿಸಿದ್ರಿ. ಅದು ಅಷ್ಟೇ ನಮ್ಮ ದೊಡ್ಡಪ್ಪಗೆಲ್ಲ ಗೊತ್ತಿರಲಿಲ್ಲ. ಸೊ ಅವ್ರೇನು ಮಾಡಿದ್ರು, ತಿಂದಿದ ತಕ್ಷಣ ಫುಲ್ ಸ್ಪೈಸಿ ಆಗೋಯ್ತು. ಸಖತ್ ಎಂಜಾಯ್ ಮಾಡಿದ್ರಿ ಮಾತ್ರ ಇವತ್ತಿನ ದಿನ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.